ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಶಾಸಕರ ವಿರುದ್ಧ ಒಂದು ಆರೋಪ ಬಂದಿದೆ. ಪ್ರೈವೇಟ್ ಕಂಪ್ಲೇಂಟ್ನ ಒಬ್ಬರು ವಕೀಲರು ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಶ್ನೆ ಕೇಳೋದಕ್ಕಾಗಿ ನಮಗಿರುವಂಥ ಅನುಮಾನಗಳು ನಾವು ನಾಗರಿಕನಾಗಿ ಪ್ರಶ್ನೆ ಕೇಳೋದಕ್ಕೆ ಅಂತ ಒಂದಷ್ಟು ಜನ ಸೇರ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದೀವಿ ಪ್ರಶ್ನೆ ಕೇಳೋದಕ್ಕೆ. ಹಿಂದೆ ನಮ್ದಿರೋದು ಒಂದೇ ಪ್ರಶ್ನೆ. ಈ ಹಿಂದೆ 2012ರಲ್ಲಿ ಬಹುಶಃ BJP ಸರ್ಕಾರ ಇದ್ದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸೈಟ್ ವಿಷಯದಲ್ಲಿ 2 ಸೈಟ್ ಏನೋ BDA ಸೈಟ್ ವಿಷಯದಲ್ಲಿ ಆರೋಪ ಬಂದಾಗ ಸುರೇಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅವರು ಹಿಂದೆ ಉಳ್ಕೊಂಡು ತನಿಖೆಗೆ ಸಹಕಾರ ಕೊಟ್ಟಿದ್ರು. ಆ ರೀತಿಯ ವಿಷಯ ಬರಲಿ ಅಂತ ಬಂದಿದ್ದು ಬರೀ 2 ಸೈಟು ಸರ್. ಆಗ ಈಗ ಬಂದು 300 ಕೋಟಿ ಹಗರಣ, 300 ಕೋಟಿ ಹಗರಣಕ್ಕೆ ದಾಖಲೆಗಳನ್ನು ಕೊಟ್ಟು ಲೋಕಾಯುಕ್ತದಲ್ಲಿ ತನಿಖೆಗೆ ಅಂತ ಆಗ್ರಹ ಮಾಡಿದ್ದೀವಿ. ಈ ಆಗ್ರಹ ಮಾಡಿದ್ದೀವಿ ಅಂತೇಳಿ ಪ್ರಶ್ನೆ ಕೇಳಲಿಕ್ಕೆ ಬಂದಾಗ, ಪ್ರತಿಭಟನೆ ಮಾಡಿದಾಗ, ರಾಜೀನಾಮೆ ಕೇಳಲಿಕ್ಕೆ ಬಂದಾಗ ನಮ್ಮ ಮೇಲೆ ಜೋರು ಗಲಾಟೆ ಆಗಿದೆ. ಗಲಾಟೆ ಮಾಡಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ SC ನಾಯಕರಿದ್ದಾರೆ, ಇವರು SC ನಾಯಕರು ಮತ್ತು NSU ನಾಯಕರು ಇವರು ತಳ್ಳಾಟಗಳು ನಡೆದಿದ್ದಾರೆ. ವಕೀಲರ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ. ವಕೀಲರ ಮೇಲೆ SC ನಾಯಕರುಗಳ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ. ಬಡದಾಟ ಆಗಿದೆ. ವಕೀಲರನ್ನ ತಳ್ಳಾಡಿದ್ದಾರೆ. BJP ಮುಖಂಡರು ಲಿಟ್ರಲಿ ಪ್ರತಿಭಟನೆ ಮಾಡುವ ಹಕ್ಕಿಲ್ವಾ ನಮಗೆ? ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ನಮ್ಮ ಮೇಲೆ ದಾಳಿ ಮಾಡ್ತಾರ BJPಗರು. ತಳ್ಳಾಟ ನಡೆದಿದೆ, ಹೊಡೆದಾಟ ನಡೆದಿದೆ, ಬಡ್ದಿದ್ದಾರೆ. ವಿಡಿಯೋಗಳಿದೆ ನಿಮ್ಮ ಹತ್ರ. ಹೊಡೆದಾಟ ಮಾಡೋದಾಗಾದ್ರೆ ಪ್ರತಿಭಟನೆ ಮಾಡಿ ಪ್ರಶ್ನೆ ಕೇಳಿದ BJP ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ಒಡೆಯಕ್ಕೆ ಕಳಿಸ್ತಾರ? ಇದಾ ನಿಮ್ಮ ಸಂಸ್ಕೃತಿ? ಬಾಯಿಗೆ ಬಂದಂಗೆ ಕೆಟ್ಟ ಮಾತುಗಳಲ್ಲಿ ಬೈದಿದ್ದಾರೆ ರೀ. ವಿಡಿಯೋಗಳಿದೆ ನಮ್ಮ ಹತ್ರ. BJP ಸಂಸ್ಕೃತಿನ ಇದು? ಬಾಯಿಗೆ ಬಂದಂಗೆ ಬೈಯೋದು BJP ಸಂಸ್ಕೃತಿನ? ತಾಯಿ, ಅಜ್ಜಿ, ತಂದೆ ಎಲ್ಲರನ್ನೂ ಬೈಯೋದು, ಅಮ್ಮ, ಅಕ್ಕ ಅಂತ ಬೈಯೋದು BJP ಸಂಸ್ಕೃತಿನ? ಇದಾ ಸುರೇಶ್ ಕುಮಾರ್ ಅವರೇ ನಿಮ್ದು ಸಂಸ್ಕೃತಿ? ನಿಮ್ಮ ಕಾರ್ಯಕರ್ತರು ಮಾಡ್ತಿರೋದು ಗುಂಡಾಗಿರಿ ಮಾಡ್ತೀರಾ? ಪ್ರತಿಭಟನೆ ಮಾಡುವ ಹಕ್ಕಿಲ್ವಾ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಪ್ರತಿಭಟನೆ ಮಾಡಿದ್ರೆ ನೀವು ಈ ತರ ನಮ್ಮ ಮೇಲೆ ದಾಳಿ ಮಾಡ್ತೀರಾ? ಇದು ನ್ಯಾಯ ಅಲ್ಲ, ಖಂಡಿತ ನ್ಯಾಯ ಅಲ್ಲ. ನಮ್ಮ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರ ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಸರ್ ನಮಸ್ತೆ. ಸೂರಜ್ ಅಂತ, ವೆಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ನಾವು ಇವರೇನು ತನಿಖೆಗೆ ನಾವು ಆಗ್ರಹಿಸಿದ್ರು, ನಾನು ಮತ್ತು ನಮ್ಮ ವಕೀಲರಾದ ಸೂರ್ಯ ಮುಕುಂದರಾಜ್ ಅವರು ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರಿ. ಆ ದೂರಿಂದ ಯಾವುದೇ ಥರ ರಿಪ್ಲೈ ಇವ್ರು ಕೊಟ್ಟಿರಲಿಲ್ಲ. ಅದೇ ನಮ್ಮ ಗೆಳೆಯ ಹೇಳ್ದಂಗೆ 2017ರಲ್ಲಿ ಇವರು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಇವತ್ತು ನೀವು ರಾಜೀನಾಮೆ ಕೊಡಿ, ಕಂಡೀಷನಲ್ ರೆಸಿಗ್ನೇಷನ್ ಕೊಡಿ, ರಾಜೀನಾಮೆ ಕೊಟ್ಟುಬಿಟ್ಟು ತನಿಖೆಗೆ ಕಂಪ್ಲೀಟಾಗಿ ನೀವೇ ಸ್ವಯಂ ಘೋಷಿತ ಸಜ್ಜನ, ನಾನು ಕ್ಲೀನ್ ಹ್ಯಾಂಡ್ ಅಂತ ನೀವೇ ಸ್ವಯಂ ಘೋಷಿತ ಹೇಳ್ಕೊಂತೀರಲ್ಲ, ಅದನ್ನ ತೋರಿಸಿ ಇಲ್ಲಿ ನೀವು ಅಂತ ಹೇಳಿದ್ರಿ. ಬಟ್ ಇವತ್ತು ಅವರ ರಾಜಾಜಿನಗರ ಶಾಸಕರಾದ ಸ್ವಯಂ ಘೋಷಿತ ಆಕಸ್ಮಿಕ ಶಾಸಕರಾದ ಸುರೇಶ್ ಕುಮಾರ್ ಅವರ ನಿಜವಾದ ಬಣ್ಣ, ನಿಜವಾದ ಮುಖವಾಡ ಇವತ್ತು ಕಳ್ಚಿ ಬಿದ್ದಿದೆ. ಯಾಕೆ ಅಂದರೆ ನಾವು ಪ್ರತಿಭಟನೆ ಅವ್ರಿಗೆ ಕೇಳಕ್ಕೆ ಬಂದ್ರಿ. ನಮಗೂ ಮುಂಚೆ ಅವರು ಜನಾನ್ ಸೇರಿಸಿ, ಕಾರ್ಯಕರ್ತರನ್ನ ಸೇರಿಸಿ, ನಾವು ಎಲ್ಲಿ ಪ್ರತಿಭಟನೆಗೆ ಬಂದರೋ ಪೊಲೀಸವರು ನಮ್ಮನ್ನ ಅಲ್ಲೇ ತಡೆ ಮಾಡಿದ್ರು. ಅವರು ನಾವಿದ್ದ ಜಾಗದಲ್ಲಿ BJP ಕಾರ್ಯಕರ್ತರು ಬ್ಯಾರಿಗೇಟ್ ಬಂದು ನಮ್ಮ ಕಾರ್ಯಕರ್ತರು ಹೊಡೆಯೋದಾಗಲಿ, ನಮ್ಮ ಕಾರ್ಯಕರ್ತರು ಬೈಯೋದಾಗಲಿ ಅವೆಲ್ಲ ಕೆಲಸ ಮಾಡಿದ್ರು. ನಾವು ಅವ್ರ ಬ್ಯಾರಿಗೇಟ್ ದಾಟಿ ನಾವು ಹೋಗಿಲ್ಲ. ನಮ್ಮ ಪಾಡುಗೆ ನಾವು ಅವ್ರನ್ನ ಕೇಳಕ್ಕೆ ಬಂದ್ರಿ. ಇವತ್ತು ಶಾಸಕ ಸುರೇಶ್ ಕುಮಾರ್ ಅವರೇ ಅವ್ರನ್ನೆಲ್ಲ ಕಳಿಸಿ ಅವರ ಸ್ವಂತ ಇದು ಅವ್ರದ್ದು ನಂದು ನಿಜವಾದ ಮುಖವಾಡ ಇದು. ನಾವೇನು ಕೇಳಕ್ಕೆ ಬಂದ್ರಿ ಸರ್? ರಾಜಾಜಿನಗರ ಜನರು ದುಡ್ಡು ಈ 300 ಕೋಟಿ ಹಗರಣ ಇದೆಯಲ್ಲ, ಇದು ನಮ್ಮ ಜನರು ಟ್ಯಾಕ್ಸ್ ಕಟ್ಟಿದ್ದಾರೆ. ಅದರಲ್ಲಿ ಕಾಮಗಾರಿಗಳು ನೀವು 6 ಟೆಂಡರ್ಗಳಲ್ಲಿ 300 ಕೋಟಿ ಹಗರಣ ಆಗಿದೆ. ಇದಕ್ಕೇನು ಸ್ಪಷ್ಟೀಕರಣ, ನಿಜವಾಗ್ಲೂ ಏನು ಎತ್ತ ಅಂತ ನಾವು ಕೇಳಕ್ಕೆ ಬಂದಿದ್ದಕ್ಕೆ ಇವತ್ತು ಅವ್ರು ಈ ಥರ ಮಾಡಿದ್ದಾರೆ. 2017ರಲ್ಲಿ ಅವ್ರು ರಾಜೀನಾಮೆ ಕೊಟ್ಟಿದ್ರಲ್ಲ, ಅವತ್ತು ಅವರು ಕರೆಕ್ಟಾಗಿದ್ರು. ಇಲ್ಲ ಅಂದರೆ ಇವತ್ತು ತಪ್ಪು ಮಾಡಿರಬೇಕು. ಇಲ್ಲ ಇವತ್ತು ತಪ್ಪು ಮಾಡಿಲ್ಲ ಅಂದರೆ ಅವತ್ತು ಅವ್ರು ತಪ್ಪು ಮಾಡಿರಬೇಕಿತ್ತು. ಅದಕ್ಕೆ ಅವ್ರು ಇವತ್ತಿಷ್ಟು ಜನ ಸೇರಿಸಿರೋರು. ಅವತ್ತು ಸ್ವಂತ ಅವ್ರ ಕಾರ್ಯಕರ್ತರು ದಯವಿಟ್ಟು ರಾಜೀನಾಮೆ ಕೊಡಬೇಡಿ ಸರ್, ಕಾಯಿರಿ ಅಂತ ಅಂದರು. ಸದಾನಂದ ಗೌಡರು ಚೇಂಬರ್ಗೆ ಹೋಗಿ ಅವರೇ ಯಾರ ಮಾತು ಕೇಳಿದರೆ ಹೋಗಿ ಕೊಟ್ಟಿದ್ರು. ನಾವು ಇದಕ್ಕೇನು ಆಗ್ರಹಿಸ್ತಾ ಇದ್ದೀರಿ ಅಂದರೆ ಅಧಿಕಾರಿಗಳು, ಇದರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಅವ್ರನ್ನ ಸಸ್ಪೆನ್ಷನ್ಗೆ ಹಾಕಬೇಕು. ಇದರಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರ ಮೇಲೂ ವಿತ್ ಇನ್ ಡೀಟೇಲ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ ಸರ್. ನಾವು ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ರಾಜೇಂದ್ರರಿಂದ. ನಾನೊಬ್ಬ ದಲಿತ ಹುಡುಗನಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವರು ನಮ್ಮ ಸುರೇಶ್ ಕುಮಾರ್ ಇದ್ದಾರಲ್ಲ, 11 ಕೋಟಿ ಹಗರಣ ಮಾಡಿದ್ದಾರೆ ನಮ್ಮ ರಾಮೇಂದ್ರ ಗ್ರೌಂಡಲ್ಲಿ. ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಾ? ಅದು ಒಂಚೂರು ಚೆಕ್ ಮಾಡಿ ಅವ್ರು ಏನೇನು ಮಾಡಿದ್ರೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಕ್ಲೀನ್ ಹ್ಯಾಂಡು ಸರ್ ನಮ್ಮ ಮೇಲೆ ಅಲ್ಲೇ ಮಾಡೋದು ಸರ್. ಬಂದು ನಿಮ್ಮ ಹತ್ರ ವೀಡಿಯೋ ಇದೆ, ಪ್ರೂಫ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ನಾನು ಒಬ್ಬ ದಲಿತನಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪ್ರೂಫ್ ಇದೆ, ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಬ್ಯಾರಿಗೇಡ್ ಅವ್ರು ಬಂದು ನಮ್ಮನ್ನ ಹೊಡಿತಾರೆ. ಅಷ್ಟೇನು ಸರ್ ನಾವು ಮಾಡಿದ್ವಿ? ಜಾತಿ ನಿಂದನೆ ಮಾಡ್ತಾರೆ ಸರ್ ನಮ್ಮ ಮೇಲೆ ಅವರು. ಆ ಥರ ನಾವೇನು ಸರ್ ಮಾಡಿದ್ದೀವಿ ಸುರೇಶ್ ಕುಮಾರ್ ಅವ್ರಿಗೆ? ನಾವೇನು ಕೇಳ್ತಾರದೇನು ಇರೋದಕ್ಕೆ ಪ್ರೂಫ್ ಕೊಡಿ. ನೀವು ಇಲ್ಲ ನಾನು ಕ್ಲೀನ್ ಹ್ಯಾಂಡು ಅಂತೀರಲ್ಲ, ಕ್ಲೀನ್ ಹ್ಯಾಂಡಿಗೆ ಪ್ರೂಫ್ ಕೊಡಿ. ಕ್ಲೀನ್ ಹ್ಯಾಂಡ್ ಅಂತ ಹೇಳಿದಾಗ ನೀವು ಪ್ರೂಫ್ ಕೊಡ್ಬೇಕು ಅದ್ರ ಬಗ್ಗೆ. ನೀವೆಲ್ಲದನ್ನು ಮುಚ್ಚುಮರೆ ಮಾಡ್ತಾ ಇದ್ರೆ ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ಹೇಳ್ತೀನಿ ಕೇಳಿ. ರಾಜೇನಾರು ಏನು ಯಾರು ಕಣ್ಮುಚ್ಕೊಂಡು ಕುಳಿತಿಲ್ಲ, ಎಲ್ಲರೂ ಎತ್ತಿಸ್ಕೊಂಡವ್ರೆ. ನಾವು ಬಂದೇ ಬರ್ತೀವಿ. ಇದಕ್ಕೆ ನೀವು ಇದ್ರ ಬಗ್ಗೆ ನೀವು ತನಿಖೆ ಆಗಲೇಬೇಕು. ನೀವು ಇದಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲ, ನಾವು ಹೇಳ್ತಿರೋದು ಅವರು 300 ಕೋಟಿ ಹಗರಣ ಮಾಡೋರಲ್ಲ, ಹಗರಣನೇ ಮಾಡಿಲ್ಲ ಅಂತವ್ರೆ ಆಯ್ತಾ? ಅಭಿವೃದ್ಧಿ ಆಗ್ಬಿಟ್ಟಿದೆ. ರೋಡ್ ಬಂದಿರೋ ಟೆಂಡರ್ ಹೋಗ್ಬಿಟ್ಟು ಪಾರ್ಕ್ ಹೋಗುತ್ತೆ. ನೀವು ಇಲ್ಲೇ ನೀವು ಕ್ಯಾಮ್ರಾ ತೆಗೆದು ನೋಡ್ರೆ ಇದೇ ಆಫೀಸ್ ಅವ್ರದ್ದು.
ಈ ಮುಂದೆನೇ ನೋಡಿ ಎಷ್ಟಿದೆ, ಹೆಂಗಿದೆ ಪಾಟೋಲು, ಹೆಂಗಿದೆ ವ್ಯವಸ್ಥೆ ಅಂತ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ರೋಡ್ ಬಂದಿರೋ ದುಡ್ಡು ತೊಗೊಂಡೋಗ್ಬಿಟ್ಟು ಬೇರೆ ಅವ್ರ ಕಾರ್ಯಕರ್ತರಿಗೆ ಟೆಂಡರ್ ಕೊಟ್ಟು ಅವ್ರ ಬೆಳೆ ಬೀಸ್ಕೊಳ್ಳೋಕ್ಕೆ ಅವ್ರು ಯಾರು ಅಧಿಕಾರ ಕೊಡೋದು ಅಂತ ನಾವು ಪ್ರಶ್ನೆ ಕೇಳೋದು. ನಮ್ಮ ಸ್ನೇಹಿತರ ಮೇಲೆ ಹಳ್ಳೆ ಆಗಿದೆ. ಈ ಥರ ಮಾಡಿದ್ರೆ ಅವರು ಬಂದಿರೋದು ಕಾರ್ಯಕರ್ತರಲ್ಲ, ಗುಂಡಾಗಳು ಬಂದಿರೋದು. 20 ಜನ ಒಂದು BJP ಕಾರ್ಯಕರ್ತರು ಇರ್ಬೋದು, ಮಿಕ್ಕಿರೋರೆಲ್ಲ ಗುಂಡಾಗಳು ಬಂದಿದ್ದು. ಇದೇ ನಮ್ಮ ಸಂಸ್ಕೃತಿ, ನಮ್ಮ ಸುರೇಶ್ ಕುಮಾರ್ದು. ಶಾಸಕರು ಹಿಂಗೆ 25 ವರ್ಷ 30 ವರ್ಷ ಶಾಸಕರು ಹಿಂಗೆ ಮಾಡಿದ್ರೆ ನ್ಯಾಯನ ಅಂತ ನಾವು ಕೇಳ್ತೀವಿ ಅಂತ. ನನ್ನ ಸಹೋದ್ಯೋಗಿಯಾದ ಸೂರ್ಯ ಮುಕುಂದರಾಜ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಲೋಕಾಯುಕ್ತಕ್ಕೆ. ಇವತ್ತು ಅದ್ರ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ ಮಾಡಿ ಅವ್ರ ಹತ್ರ ಪ್ರಶ್ನೆ ಮಾಡಬೇಕು ಶಾಸಕರನ್ನ ಅಂತ ಬಂದಾಗ, ಶಾಸಕರ ನಿಜ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಅವ್ರು ಏನು ಕ್ಲೀನ್ ಹ್ಯಾಂಡು, ನಾನು ಸ್ವಯಂ ಘೋಷಿತ ತುಂಬ ಕ್ಲೀನ್ ಹ್ಯಾಂಡ್ ಅಂತ ಅಂದವರು ಇವತ್ತು ಅವರ ಗೂಂಡಾಗಳನ್ನ ಬಿಟ್ಟು ಎಲ್ಲರ ಮೇಲೆ ಹಲ್ಲೆ ಮಾಡಿಸೋವಂಥದ್ದು ಮಾಡಿದ್ದಾರೆ. ಯಾವುದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಾವೇನಪ್ಪ ಧಿಕ್ಕಾರ ಕೂತ್ಕೊಂಡು ಹೋಗ್ಬೇಕಾದ್ರೆ ಬಂದು ಏಕಾಏಕಿ ಬಂದು ಆ ಗೂಂಡಾಗಳು ಹೊಡೆದಿರೋವಂಥದ್ದು. ಒಬ್ಬ ಅಡ್ವೊಕೇಟ್ಸ್ಗೂ 420 ಅಡ್ವೊಕೇಟ್ಸ್ ಅಂತ ಮಾತಾಡೋವಂಥದ್ದು. ಈ ಥರ ನೈತಿಕತೆ ಇಲ್ಲಿರೋವಂಥ ಸುರೇಶ್ ಕುಮಾರ್ ಅವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ನಿಮ್ಮ ಕಾರ್ಯಕರ್ತರು ಮಾಡಿರೋವಂಥ ಗೂಂಡಾಗಿರಿಗೆ ನೀವು ಉತ್ತರ ಕೊಡಬೇಕು. ಇದನ್ನು ನಾವು ಏನಪ್ಪ ಖಂಡಿಸ್ತೀವಿ. ಇದನ್ನು ನೀವು ಮಾಡ್ತಿರೋದು ಕರೆಕ್ಟಾಗಲ್ಲ, ನೀವು ಉತ್ತರ ಕೊಡಿ. ತಪ್ಪಾಗಿದೆಯಾ ಇಲ್ವಾ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ಉತ್ತರ ಕೊಟ್ಬಿಟ್ಟು ಮಾತಾಡಬೇಕಾಗಿತ್ತು. ಅದು ನೀವು ತಪ್ಪು ಮಾಡಿದ್ದೀರಾ. ಮತ್ತು ಪರ್ಸೆಂಟೇಜಲ್ಲಿ ನಿಮಗೂ ಗೊತ್ತಿರೋ ಸತ್ಯ, ನೀವು ಮಾಡ್ತಾ ಇದ್ದೀರೋ, ನಿಮ್ಮ ಫ್ಯಾಮಿಲಿ ಮಾಡ್ತೀಯಾರೋ 10% 5% ಅದ್ರ ಬಗ್ಗೆ ಉತ್ತರ ನೀವು ಕೊಡಬೇಕಾಗತ್ತೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.